ನನ್ ಮಗ ಒಬ್ಬನೇ ತಗೊಬಂದ್ ತಿಂತಾನೆ. ಹಾ ಹೇಳ್ ಪೂಜಾ, ಈಗ ತರ ನೆನ್ಸ್ಕೊತಾ ಇದ್ದೆ ನಿನ್ನ. ಏನೋ ಮಾಡ್ತಾ ಇದ್ಯಾ? ಪಿಜ್ಜಾ ತಿಂತಾ ಇದ್ದೆ, ಹೇಳು. ಏನು ಪಿಜ್ಜಾ ತಿಂತಾ ಇದ್ಯಾ? ನಿನ್ನಜ್ಜಿ. ಯಪ್ಪ ದೇವ್ರೆ, ಈ ರೇಂಜ್ಗೆ ಯಾಕ್ ಬಾಸ್, ಏನಾಯ್ತು? ಸಡನ್ ಆಗಿ ಈ ತರ ಟೆನ್ಷನ್ ಆಗ್ಬಿಟ್ರಿ? ಪೂಜಾ ಫೋನ್ ಮಾಡ್ಬಿಟ್ಟು ಪಿಜ್ಜಾ ಕೊಡ್ಸಿಲ್ಲ ಅಂತ ಬೈತಾವಳೆ ಕಣೋ. ಹೌದಾ, ಇವಾಗ ಏನ್ ಮಾಡೋಣ ಹೇಳಿ ಬಾಸ್? ಬುಜ್ಜಿ, ಇವಾಗ ನಾನೊಂದ್ ಪಿಜ್ಜಾ ಕೊಡ್ತೀನಿ, ತಗೊಂಡೋಗವಳು ಕೊಟ್ಬಂದ್ಬಿಡಾಯ್ತಾ? ತುಂಬಾ ತಲೆ ತಿಂತಾ ಇದ್ದಾಳೆ. ಅಯ್ಯೋ ಅಷ್ಟೇ ತಾನೆ, ಕೊಡಿ ಬಾಸ್. ಹಿಂಗೋಗ ನಾನ್ ಬತ್ತಿ ನೋಡಿ ಇವಾಗ. ನಮ್ ಬಾಸ್ ಇರೋ ಮನೆ ಇದೆ ಅಲ್ವಾ? ಓ, ಮೇಲೆ ಇದ್ದೀರಾ? ಬೇಗ ಬನ್ನಿ ಕಾಲಕ್ಕೆ. ಹಲೋ, ಹೇಗಿದ್ಯಾ? ಈ ತರ ರೋತ್ನೆ ಕೊಟ್ರೆ ಯಾರ್ ತಾನೇ ಚೆನ್ನಾಗಿರ್ತಾರೆ? ನನಗ ಪಿಜ್ಜಾ ಇದು. ಇಲ್ಲ ರೀ, ಪಕ್ಕದ ಮನೆಯವ್ರಿಗೆ. ಹಾ, ಇಲ್ಲ ರೀ, ನಿಮ್ಗೇನೆ. ನಮ್ ಬಾಸ್ ಒಬ್ಬೊಬ್ನೇ ತರ್ಸ್ಕರ್ ತಿಂತಾ ಇದ್ದ ಅಂತ ನೀವು ಬಾಯಿ ಬಂದಂಗ್ ಬೈರಂತಲ್ಲ, ಅದಕ್ಕೆ ನಿಮ್ಗೆ ಕೊಟ್ಬಿಟ್ ಬಾ ಅಂತ ಕಳ್ಸಾನೆ. ಇವಾಗ ತಾನೇ ನನ್ ಮಗನ್ ಫೋನ್ ಮಾಡಿ ಬೈದಿದ್ದೆ ನಾನು. ಅದಕ್ಕೆ ಅಲ್ವಾ ನನ್ನ ಕಳ್ಸಿರೋದು ಇವಾಗ. ಚಚ್ಚಾಕ್ಬಿಡ್ಬೇಕು ನಾನು. ಯಾಕ್ರಿ ಅಷ್ಟೊಂದ್ ಕೋಪ ನಮ್ ಬಾಸ್ ಮೇಲೆ? ನಿಮ್ ಕೋಪ ತಣ್ಣೆ ಮಾಡಕ್ಕೆ ಅಂತಾನೆ ಪಿಜ್ಜಾ ಕೊಟ್ಕೊಳ್ಸೋ ಅಂತಾನೆ. ಆರಾಮಾಗಿ ತಿನ್ ಕೂಲಾಗಿರಿ. ಎಷ್ಟು ಸಲ ಹೇಳಿದ್ದೀನಿ ನಾನು ಅವನಿಗೆ, ನನಗೆ ಪಿಜ್ಜಾ ತಂದು ಕೊಡೋ, ಅದು ಕೊಡೋ, ಇದು ಕೊಡೋ ಅಂತ. ನನ್ ಮಗ ಒಬ್ಬನೇ ತಗೊಬಂದ್ ತಿಂತಾನೆ. ಹಾಕೊಂಡು ಚಚ್ಚಾಕ್ಬಿಡ್ಬೇಕಲ್ಲ ಅವ್ನು. ಬೇಡ ಬಿಡ್ರಿ, ಒಂದ್ ಥ್ಯಾಂಕ್ಸ್ ಆದ್ರೆ ಹೇಳ್ತೀನಿ ನಮ್ಗೆ ತಂದಿದ್ದಕ್ಕೆ. ಥ್ಯಾಂಕ್ ಯು. ಪಿಜ್ಜಾಗೆ ನಿನಗೆ ಥ್ಯಾಂಕ್ ಯು, ಅವನಿಗಲ್ಲ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ಬಾಯ್. ಓಕೆ, ಬಾಯ್ ಬಾಯ್. Follow, Maddie.